ಧನ್ಕರ್ ದುಬೆ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲ. ನಿಮ್ಮ ನಾಯಕರ ಹೇಳಿಕೆ ಮರ್ತೋಯ್ತಾ ನಿಮ್ಗೆ? ಸುಪ್ರೀಂ ಕೋರ್ಟ್ ಬಗ್ಗೆ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕಿ ಇಂದಿರಾ ಗಾಂಧಿ ಅವರು ಏನ್ ಹೇಳಿದ್ರು ಗೊತ್ತಾ? ಒಬ್ಬ ಜಡ್ಜ್ಗೆ ಇದನ್ನ ಡಿಸೈಡ್ ಮಾಡೋ ಅಧಿಕಾರ ಇದೆಯಾ ಅಂತ ಫೋರ್ಸ್ಫುಲಿನೇ ಹೇಳಿದ್ರು ಇಂದಿರಾ ಗಾಂಧಿ. ನಿಮ್ಮ ಇತಿಹಾಸವನ್ನೇ ನೀವು ಮರ್ತು ಬಿಟ್ರಾ? ಕಾಂಗ್ರೆಸ್ನವರಿಗೆ ಚರ್ಚೆ ಬೇಡ, ಕೂಗಾಟ ಬೇಕಾಗಿದೆ. ಇದೇ ಹೇಳಿಕೆಯನ್ನ ಮೋದಿ ಏನಾದ್ರೂ ಕೊಟ್ಟಿದ್ರೆ ಬೊಬ್ಬೆ ಹೊಡಿತಿದ್ರು ಕೈಕಲಿಗಳು. ಅನ್ಫಾರ್ಚುನೇಟ್ಲಿ ಕಾಂಗ್ರೆಸ್ನ ಹಳೆಯ ಪಳೆಯುಳಿಕೆಗಳೆಲ್ಲ ಈಗ ದುತ್ ಅಂತ ಬಂದ್ ನಿಲ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಮೊನ್ನೆ ಉಪರಾಷ್ಟ್ರಪತಿ ರಾಜ್ಯಸಭೆ ಸಭಾಪತಿ ಧನ್ಕರ್ ಅವರು ಸುಪ್ರೀಂ ಕೋರ್ಟ್ ವಿರುದ್ಧ ಮಾತನಾಡಿದ್ರು ಅಂತ ಹೇಳಿ ಕಾಂಗ್ರೆಸ್ನ ಕಪಿಲ್ ಸಿಬ್ಬಲ್ ಇಂದ ಹಿಡಿದು ಕೆಲವು ಜನ ಅಡ್ವೊಕೇಟ್ಗಳು, ಕಾಂಗ್ರೆಸ್ನ ಹಲವು ನಾಯಕರು ಹೌಹಾರಿದ್ರು. ಸುಪ್ರೀಂ ಕೋರ್ಟ್ ರಾಜ್ಯ ವಿಧಾನಸಭೆಗಳಿಂದ ರವಾನೆಯಾದ ಮಸೂದೆಗಳ ಬಗ್ಗೆ ರಾಷ್ಟ್ರಪತಿಗಳು 3 ತಿಂಗಳ ಒಳಗಾಗಿ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಗಡುವನ್ನ ನೀಡಿತ್ತು. ಧನ್ಕರ್ ಅವರು ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಚುನಾಯಿತ ಪ್ರತಿನಿಧಿಗಳು ಸಾಂವಿಧಾನಿಕ ವಿಷಯದ ಅಲ್ಟಿಮೇಟ್ ಮಾಸ್ಟರ್ಸ್, ಸಂಸತ್ತಿಗಿಂತಲೂ ಪರಮೋಚ್ಚ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಇನ್ನೊಂದು ಸಾಂವಿಧಾನಿಕ ಸಂಸ್ಥೆ ಬಗ್ಗೆ ಈ ರೀತಿ ಮಾತಾಡೋದು ಅಪಚಾರ ಎಸಗಿದಂತೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ ನಾಯಕರು ಬೊಬ್ಬೆ ಹೊಡೆದಿದ್ರು. ಬಿಜೆಪಿ ಎಂಪಿ ನಿಶಿಕಾಂತ್ ದುಬೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಸುಪ್ರೀಂ ಕೋರ್ಟ್ ಬಗ್ಗೆ ಮತ್ತೊಂದು ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಈ ರೀತಿ ಟೀಕೆ ಮಾಡಿದವರನ್ನ ಪಕ್ಷದಿಂದಾನೇ ವಜಾ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರಾದ ದಿಗ್ವಿಜಯ್ ಸಿಂಗ್ ಇಂದ ಹಿಡಿದು ಬೇರೆ ಬೇರೆ ನಾಯಕರು ರಿಯಾಕ್ಟ್ ಮಾಡಿದ್ರು. ಹಾಗೆ ಬೀದಿಗಿಳಿದು ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಕಾಂಗ್ರೆಸ್ನವರು ಗುಡುಗಿದ್ರು. ಸಹಜ, ಒಂದು ಸಾಂವಿಧಾನಿಕ ಸಂಸ್ಥೆಯವರು ಇನ್ನೊಂದು ಸಾಂವಿಧಾನಿಕ ಸಂಸ್ಥೆ ಬಗ್ಗೆ ಮಾತನಾಡಿದಾಗ ಈ ರೀತಿ ವಿರೋಧಗಳು ಬರೋದು ಸಹಜ. ಬಟ್ ಕ್ಯೂರಿಯಸ್ಲಿ ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ ಜಡ್ಜ್ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದವರು ಈ ಮಾತನ್ನ ಹೇಳಿದ್ರು. ಧನ್ಕರ್ ಉಪರಾಷ್ಟ್ರಪತಿ ಸ್ಥಾನದಲ್ಲಿ ಕುತ್ಕೊಂಡು ಹೇಳಿದ್ದಾರೆ. ಅಷ್ಟಕ್ಕೂ ಇಂದಿರಾ ಗಾಂಧಿ ಅವರು ಏನ್ ಹೇಳಿದ್ರು ನೋಡಿ. How does Mr. Shah know what is happening in the political world? Is a judge competent to decide that? Then why have democracy? Why have elections? Why have political people in power? ಅಂದಿನ ಸುಪ್ರೀಂ ಕೋರ್ಟ್ ಜಡ್ಜ್ ಬಗ್ಗೆ ಮಾತನಾಡ್ತಾ ರಾಜಕೀಯ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಅವರಿಗೇನ್ ಗೊತ್ತಿರುತ್ತೆ? ಎಲ್ಲವನ್ನೂ ಜಡ್ಜ್ಗಳೇ ನಿರ್ಧಾರ ಮಾಡೋದಿದ್ರೆ ಚುನಾವಣೆ ಯಾಕೆ ಬೇಕು? ಪ್ರಜಾಪ್ರಭುತ್ವ ಯಾಕೆ ಬೇಕು? ನಾವ್ಯಾಕೆ ಪವರ್ ನಲ್ಲಿ ಇರಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಪ್ರಶ್ನಿಸಿದ್ರು. ಅರೆ, ಇಂದಿರಾ ಗಾಂಧಿ ಅವರು ಧನ್ಕರ್ ಅವರು ಹೇಳಿದ್ದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆ ಅಂತ ಅನ್ಸುತ್ತಾ? ಆಕ್ಚುಲಿ ಇಂದಿರಾ ಗಾಂಧಿ ಅವರು ಇನ್ನೂ ಫೋರ್ಸ್ಫುಲ್ ಆಗಿ ಹೇಳಿದ್ದಾರೆ, ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಧನ್ಕರ್ ಅವರು ಅಷ್ಟೊಂದು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ವಿರುದ್ಧ ಮಾತನಾಡಿರ್ಲಿಲ್ಲ. ಹೋಗ್ಲಿ, ಸರಿ ತಪ್ಪುಗಳು ಒಂದ್ ಕಡೆ ಇರ್ಲಿ, ಆದ್ರೆ ಇದರ ಬಗ್ಗೆ ಚರ್ಚೆಯಾಗೋ ದಿನ ಸನಿಹಕ್ಕೆ ಬಂದಿದೆಯೇನೋ. ಬಟ್ ಕಾಂಗ್ರೆಸ್ನವರಿಗೆ ಚರ್ಚೆ ಬೇಡ, ಕೂಗಾಟ ಬೇಕಾಗಿದೆ. ಹಾಗಾಗಿ ಕೂಗಾಡ್ತಾರೆ. ಈ ರೀತಿ ಕೂಗಾಡೋರಿಗೆ ತಮ್ಮ ಮನೆಯಲ್ಲಿ ಯಾರು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಯಾವ ರೀತಿ ಕೂಗಾಡಿದ್ರು ಅನ್ನೋದೇ ಮರ್ತು ಹೋಗಿರುತ್ತೆ. ಅನ್ಫಾರ್ಚುನೇಟ್ಲಿ ಫಾರ್ ದೆಮ್, ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಅವರ ಹಳೆಯ ಪಳೆಯುಳಿಕೆಗಳು ಇವ್ರು ಏನ್ ಮಾಡಿದ್ರು ದುತ್ತಂತ ಹೇಳಿ ಅವರ ಮುಂದೆ ಬಂದು ನಿಲ್ಲುತ್ತೆ. ಇವರಿಗೆ ಎದುರಿಸೋ ಧೈರ್ಯ ಬೇಕಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.